ಯಾಕೋ ಪರಮಾತ್ಮ ಆತ್ಮದ ವಿಚಾರ ಮಾತಾಡ್ತಾ ಇದ್ರೆ ಆತ್ಮ ಹೆಂಗೆ ಟೈಮ್ಲೆಸ್, ನನಗೂ ಟೈಮ್ನ ಪರಿವೇ ಹೋಗ್ತಾ ಇದೆ. ಪ್ರತಿನಿತ್ಯನೂ ನಾನು ನಿಮ್ಗೆ ಅಪಾಲಜಿ ಕೇಳ್ತೀನಿ, ಪ್ರತಿನಿತ್ಯನೂ ಕ್ಷಮಿಸಿ ಅಂತ ಕೇಳ್ತೀನಿ. ಲಿಪ್ ಸರ್ವಿಸ್ ಮಾತ್ರ ಆಗ್ತಾ ಇದೆ. ಯಾಕೋ ಟೈಮ್ ಮ್ಯಾನೇಜ್ ಮಾಡಕ್ ಆಗ್ತಾನೆ ಇಲ್ಲ. ಎಲ್ಲರೂ ಮತ್ತೆ ಕ್ಷಮಿಸಿ ಅಂತ ಕೇಳ್ಕೊತೀನಿ. ಯಾರ್ದಾದ್ರು ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಬಹುದು, ಚಾಟ್ ಬಾಕ್ಸ್ ಅಲ್ಲಿ ಪ್ರಶ್ನೆಯನ್ನ ಕೇಳಬಹುದು, ನಿಮ್ದೇನೇ ಇದು ಕೇಳಬಹುದು. ಇಲ್ಲೂ ಕೂಡ ಯಾರು ಕೇಳಿ. ನಮಸ್ಕಾರ. 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 ಪ್ರಶ್ನೆ ಏನು ಇಲ್ಲ, ಪ್ರಶ್ನೆ ಇಲ್ಲದಂತೆ ಮಾಡಿದ್ರಲ್ಲ, ಅದಕ್ಕೆ ನಿಮ್ಗೊಂದು ಪ್ರಶ್ನೆ. ಧನ್ಯವಾದಗಳು. ಧನ್ಯವಾದ. ಧನ್ಯವಾದ. ಯಾರಿಗಾರು ಪ್ರಶ್ನೆಗಳಿದ್ರೆ ಕೇಳಬಹುದು, ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬಹುದು, ಯೂಟ್ಯೂಬ್ ನಲ್ಲಿ ಹಾಕ್ಬಹುದು. ಯೂಟ್ಯೂಬ್ ನಲ್ಲಿ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು. ಪವಿತ್ರ ಅವರು ಹ್ಯಾಂಡ್ ರೈಸ್ ಮಾಡಿ, ಅಥವಾ ಪವಿತ್ರ ಅವ್ರಿಗೆ ಯಾರು ಪ್ರದೀಪ್ ಸರ್ ಅವ್ರಿಗೆ ಇದು ಕೊಡಕ್ಕಾದ, ಅವ್ರಿಗೆ ಡೌಟ್ ಇದೆ ಅಂತೆ, ಅವ್ರಿಗೆ ಅನ್ಮ್ಯೂಟ್ ಮಾಡ್ಕೊಳಕ್ ಅವಕಾಶ ಕೊಡಿ. ಈಗ ಭಾರ್ಗವಿ ಅವ್ರು ಕೇಳ್ತಾ ಇದಾರೆ. ಕೇಳೋದಕ್ಕಿಲ್ಲ ಸರ್, ಹೇಳೋದಕ್ಕೆ ತುಂಬಾ ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ಹೇಳ್ತೀರಾ. ದಿನನಿತ್ಯ ಲೈಫ್ಗೆ ಅಳವಡಿಸ್ಕೊಳ್ಳೋ ಹಂಗೆ ತುಂಬಾ ಸಂತೋಷ. ನೀವು ಸಿಕ್ಕಿರೋದು ನಮ್ಮ ಭಾಗ್ಯ. ನಿಮ್ದು ಚಾನಲ್ ಎಲ್ಲ ನೋಡ್ತಾ ಇರ್ತೀನಿ ನಾನು. ಪರ್ಸನಲ್ ಆಗಿ ಕೇಳಿದಾಗ್ಲೂ ಕ್ಲಾರಿಫೈ ಮಾಡಿದೀರಾ. ಥ್ಯಾಂಕ್ ಯು ವೆರಿ ಮಚ್. ಪ್ರಶ್ನೆ ಇವಾಗ ಎಲ್ಲರಿಗೂ ನಿಮ್ಮ ಖುಷಿಯನ್ನ ಅನಿಸಿಕೆಗಳನ್ನ ಹೇಳ್ಕೊಳ್ಳೋಕೆ ವಾಟ್ಸ್ಆಪ್ ಓಪನ್ ಆಗುತ್ತೆ. ನಿಮ್ಮ ಖುಷಿಯನ್ನ ಅನಿಸಿಕೆಯನ್ನ ಖಂಡಿತವಾಗ್ಲೂ ಅಷ್ಟೇ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಸ್ವೀಕರಿಸ್ತೀನಿ. ಆದ್ರೆ ಈ ಸಮಯವನ್ನ ಹೆಚ್ಚು ಪ್ರಶ್ನೋತ್ತರಗಳಿಗೆ, ಯಾಕಂದ್ರೆ ಹಲವಾರು ಜನರ ಪ್ರಶ್ನೆಗಳಿದ್ರೆ ಅದನ್ನ ಕೇಳೋದಕ್ಕೋಸ್ಕರ ಉಪಯೋಗ ಇಟ್ಕೊಳ್ಳೋಣ. ಸೊ ಪ್ರಶ್ನೆಗಳು ಯಾವ್ದಾದ್ರು ಇದ್ರೆ ಕೇಳಬಹುದು. ಯೂಟ್ಯೂಬ್ ನಲ್ಲಿ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ನಾನು ನೋಡ್ತೀನಿ. ಸರಿ, ಪ್ರದೀಪ್ ಜಿ ಯಾವ್ದಾದ್ರು ಪ್ರಶ್ನೆಗಳಿದೆಯಾ? ಪವಿತ್ರ ಅವರು ಅನ್ಮ್ಯೂಟ್ ಮಾಡಿ ಅಂತ ಕೇಳ್ತಾ ಇದಾರೆ. ಅವ್ರನ್ನ ಅನ್ಮ್ಯೂಟ್, ಒಂದ್ ಸೆಕೆಂಡ್ ನಾನೇ ಟ್ರೈ ಮಾಡ್ತೀನಿ. ಹೇಗೆ ಇಲ್ಲಿ ನೋಡಿಮ್ಮ, ನಿಮ್ಗೆ ಅನ್ಮ್ಯೂಟ್ ಮಾಡ್ಕೊಳಕ್ಕೆ ಅವಕಾಶ ಬಂದಿರುತ್ತೆ. ಈಗ ಅನ್ಮ್ಯೂಟ್ ಮಾಡ್ಕೊಳಕ್ಕೆ ಅವಕಾಶ ಇರುತ್ತೆ. ಕೇಳ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆ, ಹೇಳಿ. ಇವಾಗ ನಾವ್ ಏನೇನ್ ಗೋತ್ರೂ ಮಾಡ್ತೀವಿ, ಸಫರಿಂಗ್ ಇರ್ಬೋದು, ಹ್ಯಾಪಿನೆಸ್ ಇರ್ಬೋದು, ಎಲ್ಲಾನು ಮೊದ್ಲಿಂದಾನೇ ಪ್ರೀ ಆರ್ಡೈನ್ಡ್ ಅಲ್ವಾ? ನಾವೆಲ್ಲಾನು ಕೇಳ್ಕೊಂಡೇ ಬಂದಿರ್ತೀವಿ. ನಾವಿಷ್ಟು ಕರ್ಮಗಳು ತೀರಿಸ್ಬೇಕಂದ್ರೆ ಇಷ್ಟು ಸಫರ್ ಮಾಡ್ಬೇಕು ಅಂತ. ಬಟ್ ಇಲ್ಲಿ ಬಂದ್ಮೇಲೆ ನಾವೆಲ್ಲಾನು ಮರ್ತ್ ಬಿಡ್ತೀವಿ. ಆಮೇಲೆ ತುಂಬಾ ಸಫರಿಂಗ್ ಜಾಸ್ತಿ ಬಂತಂದ್ರೆ ನಮ್ಗದು ತಡ್ಕೊಳಕ್ ಆಗಲ್ಲ. ಅವಾಗ ಅಂತ ಟೈಮಲ್ಲಿ ನಾವು ಮ್ಯಾನಿಫೆಸ್ಟೇಷನ್ ಅಂತೆಲ್ಲ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಇಲ್ಲ ಏನೋ ಪೂಜೆ ಕರ್ಮಗಳು ಇದೆಲ್ಲ ಗೋತ್ರೂ ಮಾಡಕ್ ಆಗಲ್ಲ ಅಂತ. ಸೊ ಅವಾಗ ಮೇ ಬಿ ಒಂದ್ ಸ್ವಲ್ಪ ನಮ್ಗೆ ರಿಲ್ಯಾಕ್ಸೇಷನ್ ಸಿಗಬಹುದು, ಬಟ್ ಏನಾರೋ ಒಂದ್ ರಿಲೀಫ್ ಸಿಗಬಹುದು. ಬಟ್ ನಾವು ಮಾಡಿರೋದಂತೂ ಅದು ಹಂಗೆ ಇರತ್ತಲ್ವಾ? ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಿದ್ರೆ ಅದು ಹೆಂಗೆ ವರ್ಕೌಟ್ ಆಗತ್ತೆ? ಆ ಕರ್ಮಾನು ಮೈನಸ್ ಆಗಿರತ್ತಾ, ಅಥವಾ ಅದನ್ನ ನಾವು ಸಫರ್ ಮಾಡ್ಬೇಕಾ ಮತ್ತೆ ಬೇರೆ ರೂಪದಲ್ಲಿ? ವೆರಿ ಪ್ರಾಕ್ಟಿಕಲ್ ಕ್ವೆಶ್ಚನ್. ನಾವು ಅನುಭವಿಸುವಂಥದ್ದೆಲ್ಲವೂ ಕೂಡ ಪ್ರೀ ಡಿಟರ್ಮಿಂಡ್ ಆಗಿದೆ ಅಲ್ವಾ? ಅನುಭವಿಸುವಂಥದ್ದು ಹಲವಾರು ದುಃಖ ಬರುತ್ತೆ, ಹಲವಾರು ತುಂಬಾ ದುಃಖ ಬರುತ್ತೆ, ಅವಾಗ ಕುಗ್ಗೋದು ಸಹಜ ಅಲ್ವಾ? ಮತ್ತು ಆ ಸಮಯದಲ್ಲಿ ಈ ಅಫರ್ಮೇಷನ್ಗಳಿರಬಹುದು, ಮ್ಯಾನಿಫೆಸ್ಟೇಷನ್ ಹೇಳ್ಕೊಳ್ಳುವಂತ ಮಾತುಗಳಿರಬಹುದು, ಪೂಜೆ ಪುನಸ್ಕಾರಗಳಿರ್ಬಹುದು, ಎಲ್ಲ ಮಾಡ್ತೀವಿ. ಆಗೊಂಚೂರು ಕಡಿಮೆ ಆಗ್ಬೋದು, ಬಟ್ ಆದ್ರೂ ಅನುಭವಿಸ್ಬೇಕಾದ್ರೆ ಅನುಭವಿಸಲೇಬೇಕಲ್ವಾ? ಇಲ್ಲಿ 2 ಕ್ವೆಶ್ಚನ್ಗಳಿದೆ. ಅವ್ರು ಒಂದು ಅಂತ ಹೇಳಿದ್ರು, ಅಲ್ಲಿ 2 ಕ್ವೆಶ್ಚನ್ ಇದೆ. ಎವ್ರಿಥಿಂಗ್ ಇಸ್ ಪ್ರೀ ಡಿಟರ್ಮಿಂಡ್ ಅಲ್ವಾ ಅಂದ್ರು. ಎವ್ರಿಥಿಂಗ್ ಇಸ್ ನಾಟ್ ಪ್ರೀ ಡಿಟರ್ಮಿಂಡ್. ಹಾಗಾದ್ರೆ ನಾವ್ ಯಾಕೆ ಇಲ್ಲಿ, ಈಗ ನಿಮ್ಗೆ ಆತ್ಮಜ್ಞಾನ ಆಗ್ಬೇಕು ಅಂತ ಪ್ರೀ ಡಿಟರ್ಮಿಂಡ್ ಆಗಿದ್ರೆ ಆಗತ್ತೆ, ನೀವು ಕ್ಲಾಸಲ್ಲಿ ಕೂರ್ಬೇಕು ಅಂತಿಲ್ಲ, ಅಥವಾ ಕ್ಲಾಸಲ್ಲಿ ಕೂರ್ಬೇಕು ಅಂತನೋ ಅನ್ನೋದು ಪ್ರೀ ಡಿಟರ್ಮಿಂಡ್ ಆಗಿದೆ ಅಂತ ನಿಮ್ಮ ಪ್ರಕಾರದಲ್ಲಿ ಹೇಳೋದಾದ್ರೆ, ಹಾಗಾದ್ರೆ ನೀವು ಬೊಂಬೆ ಅಷ್ಟೇ ಹೊರತು ನಿಮ್ಗೆ ಏನೂ ಇಲ್ಲ. ಬೊಂಬೆ ಯಾವ ತರ ಒಳತ್ತಾ? ನೀವು ಚೆಸ್ ನಲ್ಲಿ ಆಟ ಆಡಿಸುವಂತ ಕಾಯಿನ್ಗಳು ಬಿದ್ರೆ ಅಳಲ್ಲ, ಇದಾಗಲ್ಲ. ನಾವು ಆ ಥರದವ್ರ ಇಲ್ಲ. ನಮ್ಮೆಲ್ಲರಿಗೂ ಪ್ರಾಣ ಇದೆ, ಜೀವ ಇದೆ. ಪುರುಷಾರ್ಥ ಪದದ ಅರ್ಥನೇ ಸರ್ವೈಹಿ ಪುರುಷೈಹಿ ಅರ್ಥತೆ ಇತಿ, ಅಂದ್ರೆ ನಾವು ಪುರುಷ ಪ್ರಯತ್ನದಿಂದ ಗಳಿಸಬಹುದಾದಂಥದ್ದು. ಅದು ಧರ್ಮವೇ ಆಗಲಿ, ಅರ್ಥವೇ ಆಗಲಿ, ಕಾಮವೇ ಆಗಲಿ, ಮೋಕ್ಷವೇ ಆಗಲಿ. ಹಾಗಾಗಿ ಎಲ್ಲವೂ ಪೂರ್ವ ನಿರ್ಧಾರಿತ ಅಲ್ಲ. ಹಾಗಂತ ನಾನು ಹೇಳ್ತಾ ಹಾಗಾದ್ರೆ ಎಲ್ಲವೂ ನಿಮ್ ಕೈಯಲ್ಲಿದೆಯಾ? ಖಂಡಿತ ಅಲ್ಲ. ಎಲ್ಲವೂ ನಮ್ಮ ಕೈಯಲ್ಲಿದೆ ಅಂತ ಹೇಳೋದು ಸರಿಯಲ್ಲ. ಏನ್ ಹಾಗಿದ್ರೆ ಅಂತಂದಾಗ, ಸಿಚುವೇಶನ್ಗಳು ಕರ್ಮಫಲದ ಆಧಾರಿತವಾಗಿ ಬರುತ್ತೆ. ನನಗೆ ಇಂಥ ತಂದೆ ತಾಯಿ ಬೇಕು, ನನ್ನ ಕರ್ಮಫಲದಲ್ಲೇ. ಆದ್ರೆ ನಾನು ಆಮೇಲೆ ಚೂಸ್ ಮಾಡೋಕ್ಕಾಗಲ್ಲ. ಡಿಟರ್ಮಿನ್ ಆಗಿ ಇವರು ಅಂತ ಪರಮಾತ್ಮ ಕೊಡ್ತಾರೆ. ನಾನು ಯಾವ ಮನೇಲಿ ಹುಟ್ಟಬೇಕು, ಯಾವ ದೇಶದಲ್ಲಿ ಹುಟ್ಟಬೇಕು, ನನಗೆ ಎಂಥ ದೇಹ ಬೇಕು, ಗಂಡ ಆಗ್ಬೇಕಾ, ಹೆಣ್ಣಾಗಬೇಕಾ, ಕೈ ಸರಿ ಇರ್ಬೇಕಾ, ಮೂಗ್ ಸರಿ ಇರ್ಬೇಕಾ, ಕಾಲ್ ಸರಿ ಇರ್ಬೇಕಾ, ಎಲ್ಲವೂ ಕೂಡ ದೀಸ್ ಆರ್ ಆಲ್ ಪ್ರೀ ಡಿಟರ್ಮೈನ್ಡ್. ಆಮೇಲೆ ಜೀವನದಲ್ಲಿ ಆ ಜೀವನ ಶುರು ಮಾಡಿದ್ರೆ, ನಡೀತಾ ಇದ್ದಾಗ ಹೊರಗಿನ ಸನ್ನಿವೇಶಗಳು
ಕೆಲವು ಪ್ರೀಡಿಟರ್ಮೈನ್ಡ್, ಕೆಲವು ಹೆಚ್ಚು, ಕೆಲವು ಅದು ಸ್ವಲ್ಪ ಜಾಸ್ತಿ ಅಂತಾನು ಹೇಳ್ಬೋದು ಪ್ರೀಡಿಟರ್ಮೈನ್ಡ್. ಬಟ್ ಹೌ ಯು ರೆಸ್ಪಾಂಡ್, ನೀವು ಅದಕ್ಕೆ ಯಾವ ರೀತಿ ಸ್ಪಂದಿಸ್ತೀರಾ, ಯಾವ ರೀತಿ ಪ್ರತಿಕ್ರಿಯಿಸ್ತೀರಾ, ದಿಸ್ ಇಸ್ ಯುವರ್ ಪ್ರೆಸೆಂಟ್ ಕರ್ಮ. ಈಗ ಸನ್ನಿವೇಶಗಳು ಬರೋದು ಪೂರ್ವ ಕರ್ಮದಿಂದ, ಆದರೆ ಬಂದಂತಹ ಸನ್ನಿವೇಶವನ್ನ ನೀವು ಯಾವ ರೀತಿ ಎದುರಿಸ್ತೀರಾ ಅದು ಇವತ್ತಿನ ಕರ್ಮ. ಅದು ನಿಮ್ಮ ಮುಂದಿನ ದಿನ ಚೇಂಜ್ ಮಾಡುತ್ತೆ. ಹೇಗೆಂದ್ರೆ ನೀವೇ ಒಂದು ಎಕ್ಸಾಂಪಲ್ ಕೊಟ್ರಿ, ಆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬ್ಯಾಲೆನ್ಸ್ ಇರುತ್ತಲ್ವಾ ಅಂತ. ಖಂಡಿತ ನೀವೇ ಹೇಳಿದ್ರಿ ಬ್ಯಾಲೆನ್ಸ್ ಇದೆ. ಆ ಬ್ಯಾಲೆನ್ಸ್ ಇಂದ ಒಂದಷ್ಟು ದುಡ್ಡನ್ನ ನಿಮ್ಗೆ ಆಗ್ಲೇ ಕೊಟ್ಬಿಟ್ಟಿದ್ದಾರೆ. ಅದು ಸಾಲದ ರೀತಿಯಲ್ಲೋ ಅದನ್ನ ನಿಮ್ಗೆ ಒಂದು ಕ್ಯಾಪಿಟಲ್ ರೀತಿಯಲ್ಲೋ ಕೊಟ್ಟಿದ್ದಾರೆ. ಇದನ್ನ ನಿಮ್ಗೆ ಕೊಟ್ಟಿದ್ದಾರೆ ಕರೆಕ್ಟು, ಆದ್ರೆ ಇದನ್ನ ಸುಮ್ಮನೆ ಕೊಟ್ಬಿಟ್ಟು ಖರ್ಚು ಮಾಡು ಅಂತ ಕೊಟ್ಟಿಲ್ಲ. ಇದನ್ನ ಉಪಯೋಗಿಸ್ಕೊಂಡು ಕೊಟ್ಟಿದ್ದಾರೆ. ನೀವು ಖರ್ಚು ಮಾತ್ರ ಮಾಡ್ತೀರಾ, ಖರ್ಚು ಮಾಡಬಹುದು, ಆದ್ರೆ ಇದನ್ನ ಇನ್ವೆಸ್ಟ್ ಮಾಡಿ ಬೆಳೆಸ್ಕೊಳ್ಬಹುದು. ಈಗ ನಿಮ್ಗೆ ಒಂದಷ್ಟು 100 ಕೊಟ್ಟಿದ್ದಾನೆ ಅಂದಾಗ 100 ರೂಪಾಯಿ ಕಳ್ಕೋತಿರೋ, 100 ರೂಪಾಯಿ ಇನ್ವೆಸ್ಟ್ ಮಾಡಿ 200 ಮಾಡ್ಕೊಂಡು 200ರಲ್ಲಿ 150 ಪುಣ್ಯ, 50 ಮಾತ್ರ ಪಾಪ ಮಾಡ್ಕೊಂಡ್ರೆ ನಿಮ್ ಜೀವನ ಮುಂದಕ್ಕೆ ಚೆನ್ನಾಗತ್ತೆ. ಹಾಗಾಗಿ ಎವ್ರಿಥಿಂಗ್ ಇಸ್ ಪ್ರೀ ಡಿಟರ್ಮಿನ್ಡ್ ಅನ್ನೋದು ಅಲ್ಲ. ಎವ್ರಿಥಿಂಗ್ ಇಸ್ ರಿಟರ್ನ್ ಬೈ ಮೀ ನೌ ಅಲ್ಲ. ಕೆಲವು ಪೂರ್ವ ನಿರ್ಧಾರಿತ ನಾಟ್ ಬೈ ಗಾಡ್, ಬೈ ಓನ್ ಕರ್ಮ. ಗಾಡ್ ಗಿವ್ಸ್ ದಟ್. ದೇವರು ಅದು ಮಾಡುವಂಥದ್ದು. ಪ್ರತಿಯೊಂದು ಸನ್ನಿವೇಶವನ್ನು ಯಾವ ರೀತಿ ನಾನು ಎದುರಿಸ್ತೀನಿ ಅನ್ನೋಂಥದ್ದು ಈಗ ಕೊಡುತ್ತೆ. ಇಡೀ ಕೃಷ್ಣ ಗೀತೆ ಹಾಗಾದ್ರೆ ಏನ್ ಕೇಳ್ತೇನೆ, ಕೃಷ್ಣನ್ ಹೇಳ್ಬೇಕಾಯ್ತು ಎಲ್ಲ ಪೂರ್ವ ನಿರ್ಧಾರಿತನಪ್ಪ, ಇನ್ನೇನಿಲ್ಲ, ಸುಮ್ಮನೆ ಕೂತ್ಕೋದು, ನನ್ಗೆ ಎಲ್ಲ ಆಗತ್ ಬಿಡು ಅಂತ. ಉಪದೇಶ ಮಾಡೋ ನೆಸೆಸಿಟಿನೇ ಇಲ್ಲ ಅಲ್ವಾ. ಹಾಗಾಗಿ ಎಲ್ಲವೂ ಪೂರ್ವ ನಿರ್ಧಾರಿತ ಅಲ್ಲ. ಇದು ಮೊದಲು. ಎರಡನೇದು, ನೀವೇ ಹೇಳಿದಂತಹದ್ದು ಈ ಸೆಲ್ಫ್ ಅಫರ್ಮೇಷನ್ ಇರ್ಬೋದು, ಮ್ಯಾನಿಫೆಸ್ಟೇಷನ್ ಇರ್ಬೋದು, ಪೂಜೆ ಪುನಸ್ಕಾರಗಳು, ಇದು ಒಂದು ಮಟ್ಟಿಗೆ ಕಡಿಮೆ ಮಾಡುತ್ತೆ. ಹೌದು, ನೀವೇ ಹೇಳ್ದಂಗೆ ಸೆಲ್ಫ್ ಅಫರ್ಮೇಷನ್ ಇದೆಲ್ಲವೂ ಕೂಡ ಯಾವ್ಯಾವ್ದು ಸೈಕಾಲಜಿ, ಪಾಸಿಟಿವ್ ಸೈಕಾಲಜಿ ಇದೆಯೋ, ಅದು ಯಾವ್ಯಾವ್ದು ಪೂಜೆ ಪುನಸ್ಕಾರ ರಿಚುವಲಿಸ್ಟಿಕ್ ಇದೆಯೋ, ರಿಲಿಜಿಯಸ್ ಇದೆಯೋ, ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ದೃಷ್ಟ ಫಲವನ್ನ ಕೊಡುತ್ತೆ. ಆಗ ಶಾಂತಿ. ನೀವು ಮ್ಯಾನಿಫೆಸ್ಟೇಷನ್ ಹೇಳಿದೆಲ್ವೋ, ಅದೇ ಈ ಪೂಜಾ ಕರ್ಮಗಳು ಅದೃಷ್ಟದ ಮೇಲೂ ವರ್ಕ್ ಮಾಡುತ್ತೆ. ನೀವು ಯಾವುದೋ ಒಂದು ಸೆಲ್ಫ್ ಅಫರ್ಮೇಷನ್ ಹಾಕೊಳ್ಳೋದ್ರಿಂದ ನಿಮಗೆ ಶಾಂತಿ ಸಿಗತ್ತೆ. ಅದು ದೃಷ್ಟ, ಅಂದ್ರೆ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ನೌ. ಪೂಜೆ ಪುನಸ್ಕಾರದ್ದು ಈಗಲೂ ಆಗಬಹುದು. ಹಾಗೆ ನಿಮ್ಮ ಯಾವುದೋ ಒಂದು ಹಳೆಯ ಕರ್ಮದ ಪಾಪ ಇದೆಯಲ್ಲ, ಅದನ್ನು ಹೋಗ್ಲಾಡ್ಸಕ್ ಸಹಾಯ ಮಾಡುತ್ತೆ. ಹಾಗಾಗಿ ಇದರಿಂದ ಫುಲ್ಲು ಕಳ್ಕೊಳಕ್ಕಾಗತ್ತಾ? ಇಲ್ಲ. ಶಾರದಾ ಮಾತೆಯವರು ಎಕ್ಸಾಂಪಲ್ ಕೊಡ್ತಾರೆ. ನಿನ್ನ ಕರ್ಮದಲ್ಲಿ ನೀನು ಕಾಲು ಮುರ್ಕೊಳ್ಬೇಕು ಅಂತ ಇತ್ತಪ್ಪ, ನೀನು ಅದಕ್ಕೆ ಏನೇನು ಬೇಕೋ ಕರ್ಮಗಳನ್ನ, ಪಾಸಿಟಿವ್ ಕರ್ಮಗಳನ್ನೆಲ್ಲ ಮಾಡಿ ಈ ಜನ್ಮದಲ್ಲಿ ನೀನು ಮಾಡೋ ಎಷ್ಟು ಮಾಡಿದೆ ಅಂದ್ರೆ, ಕಾಲು ಮುರ್ಕೊಳ್ಬೇಕಾಗಿದ್ದನು, ಒಂದು ಸರಿ ಕಾಲು ಒಂದು ಎಡವಿ ಬಿದ್ದೆ, ಮುರ್ಕೊಳ್ಳಿಲ್ಲ, ಒಂದು ಸಣ್ಣ ತರಚುಗಾಯ ಆಯ್ತು. ಇದನ್ನ ಮಾಡೋದಕ್ಕೆ ನಮ್ಮ ಕೈ ಶಕ್ತಿ ಇದೆ. ಹಾಗಾಗಿ ಈ ಜೀವನ ನಮಗೆ ಕರ್ಮವನ್ನ ಯಾವ ರೀತಿ ಮಾಡಬೇಕು, ಬರುವಂತಹ ಸನ್ನಿವೇಶವನ್ನ ಯಾವ ರೀತಿ ಎದುರಿಸಬೇಕು ಅಂತ ತೋರಿಸೋದಕ್ಕೆ ನಮ್ಗೆ ಕೊಟ್ಟಂತ ಜೀವನ. ಅದರಿಂದನೇ ವಿವೇಕಾನಂದರು ಹೇಳ್ತಾರೆ, ಇದೊಂದು ಗರಡಿ ಮನೆ, ನಾವಿಲ್ಲಿ ಬಂದಿರೋದು ಸಶಕ್ತರಾಗೋದಕ್ಕೆ, ಎಲ್ಲ ಕಳ್ಕೊಳ್ಳೋದಕ್ಕಲ್ಲ, ಸಶಕ್ತರಾಗೋಣ ಅಂತ. ಆ ದೃಷ್ಟಿಯಲ್ಲಿ ನಾವು ನೋಡ್ಕೊಳ್ಳೋದು ಮುಖ್ಯ ಅಂತ. ಸೊ ಇಲ್ಲಿ ಒಂದು ಕ್ವೆಶ್ಚನ್ ಅದೇ ಮೇಧಾ ಪಟವರ್ಧನ್ ಅವರು ಹಾಗೂ ಉಮಾ ಸುಬ್ರಹ್ಮಣ್ಯ ಅವರು ಇಬ್ರು ಒಂದೇ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅರ್ಜುನನನ್ನು ಭಾರತ ಅಂತ ಯಾಕೆ ಸಂಬೋಧನೆ ಮಾಡಿದ್ದಾರೆ ಅಂತ. ಅರ್ಜುನನಿಗೆ ಭಾರತ ಅಂತ ಯಾಕೆ ಸಂಬೋಧನೆ ಮಾಡಿದ್ರು ಅಂದಾಗ, ಅರ್ಜುನ ಭರತ ವಂಶದಲ್ಲಿ ಹುಟ್ಟಿದಂಥವನು. ಯಾರು ಭರತ ಅಂದಾಗ, ವಿಶ್ವಾಮಿತ್ರ ಮತ್ತು ಮೇನಕೆಯರಿಗೆ ಹುಟ್ಟಿದಂಥವನು ಭರತ. ಭರತ ಅಂದಾಗ ರಾಮಾಯಣದ ಭರತ ಅಲ್ಲ, ಮಹಾಭಾರತದಲ್ಲಿ ವಿಶ್ವಾಮಿತ್ರ ಮತ್ತು ಮೇನಕೆಯರಿಗೆ ಹುಟ್ಟಿದಂಥವನು ಭರತ. ಆ ಭರತ ವಂಶದಲ್ಲೇ ಬಂದಂಥವನು ಕುರು, ಅದರಿಂದ ನಾವು ಕೌರವ ಅಂತ ಕರಿತೀವಿ. ಪಾಂಡು, ಅದಕ್ಕೆ ಅವನನ್ನು ಪಾಂಡವ ಅಂತ ಕರಿತೀವಿ. ಈ ಭರತ ವಂಶೋದ್ಭವನಾದ್ದರಿಂದ ಅವನು ಭಾರತ ಈ ಅರ್ಥದಲ್ಲಿ ಕರೆದಂಥದ್ದು ಡೈರೆಕ್ಟ್. ಆದ್ರೆ ಅದರ ಆಂತರ್ಯದ ಅರ್ಥ ಭಾರತ. ಭಾ ಅಂದ್ರೆ ಬೆಳಕು, ಆತ್ಮಜ್ಞಾನದ ಬೆಳಕಿನಲ್ಲಿ ನಡೆಯುವಂಥವನು ನೀನು, ಅಂಥ ಕುಟುಂಬದಿಂದ ಬಂದಂಥವನು ನೀನು, ಅದರಲ್ಲಿ ನಡಿ ಅಂತ ಹೇಳಿ ಅರ್ಜುನನಿಗೆ ಮಾತ್ರ ಪ್ರತಿಯೊಬ್ಬರಿಗೂ ಹೇಳಿದೆ. ನಮಸ್ಕಾರ. ನಮಸ್ಕಾರ ಸರ್. ಈ ಆತ್ಮ ಅನ್ನುವಂಥದ್ದು ಸ್ಪೇಸ್ ಅಂತನ ಎಲ್ಲಾ ಕಡೆನೂ ಇದೆ, ಎಲ್ಲೆಲ್ಲೂ ಇದೆ ಅಂದಾಗ ಒಂದ್ ಕನ್ಫ್ಯೂಷನ್ ಆಯ್ತು. ಆತ್ಮ ಅಂದ್ರೆ ಸ್ಪೇಸ್ ಹಂಗಾದ್ರೆ, ಆ ಸ್ಪೇಸ್ ಅನ್ನೋ ತರ ಅಂದ್ರೆ ನಾನ್ ಹೇಗಾಗ್ತೀನಿ ಅವಾಗ? ಅದು ನಾನು ಹಾಗಲ್ಲ ಅಲ್ವಾ? ಕರೆಕ್ಟ್. ಇದು ನಾಳೆ ಬರುವಂತಹ ವಿಷಯ, ಹೆಚ್ಚು ಹೇಳಲ್ಲ. ಆತ್ಮ ಅನ್ನುವಂಥದ್ದು ಸ್ಪೇಸ್ ಅಂದ್ರೆ ಸ್ಪೇಸ್ ಅಲ್ಲ, ಸ್ಪೇಸ್ ಲೈಕ್. ಸ್ಪೇಸ್ ಅಲ್ಲ. ಯಾಕೆ ಅಂದಾಗ, ಸ್ಪೇಸ್ ಕೂಡ ಪಂಚಭೂತಗಳಲ್ಲಿ ಒಂದು. ಪಂಚಭೂತಗಳಲ್ಲಿ ಒಂದು ಅಂತ ಆದಾಗ ಅದು ಮ್ಯಾಟರ್, ಜಡ ಅಂತ ಆದಾಗ ಬದಲಾವಣೆ ಹೊಂದುವಂಥದ್ದು ಅಂತ ಅಂದಾಗ ಅದು ಅನಿತ್ಯ. ಅಂತಂದಾಗ ಅದು ಅನಾತ್ಮ. ಸ್ಪೇಸ್ ನ ನಾನು ಅನುಭವಿಸ್ತಾ ಇದ್ದೀನಿ. ಸ್ಪೇಸ್ ಐ ನೋ ಇಟ್ ಎಕ್ಸಿಸ್ಟ್, ಐ ಆಮ್ ದ ನೋವರ್ ಆಫ್ ದ ಸ್ಪೇಸ್. ಹಾಗಾಗಿ ಐ ಆಮ್ ನಾಟ್ ದ ಸ್ಪೇಸ್. ಆದ್ರೆ ಆತ್ಮಕ್ಕೆ ಉಪಮೆಯಾಗಿ ಆಕಾಶದಂತೆ ಅಂತ ಹೇಳ್ತಾರೆ, ಸ್ಪೇಸ್ ಲೈಕ್ ಅಂತ.
ಯಾಕೆ ಅಂತಂದ್ರೆ ಹಲವಾರು ಅದಲ್ಲೇ ಬರುವಂಥದ್ದು ಸ್ಪೇಸ್ ಎಲ್ಲ ಕಡೆ ಇರುವಂತೆ ಆತ್ಮವು ಕೂಡ ಎಲ್ಲ ಕಡೆ ವಿಶ್ವ ಚೈತನ್ಯವಾಗಿದೆ. ಸ್ಪೇಸ್ಗೆ ಯಾವುದು ಹೇಗೆ ಅಂಟದಿಲ್ವೋ ಹಾಗೆ ಆತ್ಮಕ್ಕೆ ಯಾವುದೂ ಅಂಟೋದಿಲ್ಲ. ಈ ರೀತಿ ಸಾಮ್ಯಗಳಿದೆ. ಪಂಚಭೂತಗಳಲ್ಲಿ ಅತಿ ಸೂಕ್ಷ್ಮ ಯಾವುದು ಅಂದಾಗ ಅದು ಸ್ಪೇಸ್. ಹಾಗಾಗಿ ಆತ್ಮದ ಗುಣಕ್ಕೆ ಆತ್ಮ ನಿರ್ಗುಣ, ಇದರಲ್ಲಿ ಎಲ್ಲ ಗುಣಗಳು ಹೋಗಿ ಕೆಲವು ಚೂರೇ ಚೂರು ಗುಣಗಳಿದೆ. ಅದಕ್ಕಾಗಿ ಸ್ಪೇಸ್ ನಂತೆ ಅಂತ ಹೇಳ್ಬೋದು ಹೊರತು ಸ್ಪೇಸ್ ಅಲ್ಲ. ಮತ್ತೆ ಇದು ನಾನೇ ಎಲ್ಲಾ ಕಡೆ ಇರೋದು ಅಂತ ಹೆಂಗ್ ಅಪ್ರಿಶಿಯೇಟ್ ಮಾಡೋದು? ನಾನು ಅಂತ ಅನ್ನೋದು ಈಗ ಜ್ಞಾನೇಶ್ವರಿಯಾಗಿ ತಗೊಂಡ್ರೆ, ಜ್ಞಾನೇಶ್ವರಿ ಎಲ್ಲಿದ್ದಾರೆ? ಚೇರಲ್ಲಿ ಕೂಡ ಪೂರ್ತಿ ಆಗಿಲ್ಲ, ಹಾಲ್ ಪರ್ವೇಡಿಂಗೇ ಆಗಿಲ್ಲ. ಆಲ್ ಪರ್ವೇಡಿಂಗ್ ಹೆಂಗೆ ಅಲ್ವಾ? ಐ ಆಮ್ ಸ್ಮಾಲ್, ಹೌ ಕೆನ್ ಐ ಬಿ ಆಲ್? ಇದು ಕ್ವೆಶ್ಚನ್. ಯಾಕೆ ನೀವು ಸ್ಮಾಲ್ ಅಂತ ಹೇಳ್ತಾ ಇದ್ದೀರಾ? ನಿಮ್ಮನ್ನ ನೀವು ದೇಹ, ನಿಮ್ಮನ್ನ ನೀವು ಈ ವ್ಯಕ್ತಿತ್ವ, ನಿಮ್ಮನ್ನ ನೀವು ಈ ವ್ಯಕ್ತಿಯ ಮಡದಿ, ಈ ವ್ಯಕ್ತಿಯ ಮಗಳು, ಈ ರೀತಿ ಗುರುತಿಸ್ಕೊಂಡಾಗ ಅರ್ಜುನ ಹೇಗೆ ಗುರುತಿಸ್ಕೊಂಡ ಹಾಗೆ ಗುರುತಿಸ್ಕೊಂಡಿದ್ದೀರಾ. ಹಾಗಾಗಿ ಯು ಆರ್ ನಾಟ್ ಆಲ್ ಪರ್ವೇಡಿಂಗ್. ಇಫ್ ಯು ಕನ್ಸಿಡರ್ ಯುವರ್ ಸೆಲ್ಫ್ ಆಸ್ ಜ್ಞಾನೇಶ್ವರಿ, ನೋ ಆಲ್ ಪರ್ವೇಡಿಂಗ್. ದೇಹ ಇದನ್ನ ಮುಂದಕ್ಕೆ ನೋಡೋಣ, ನಾಳೆ ನಾಡಿದ್ರಲ್ಲಿ ಗೊತ್ತಾಗತ್ತೆ ಇದಕ್ಕೆ. ಸೊ ಹಾಗಾಗಿ ದೇಹೇಂದ್ರಿಯ ಮನೋಬುದ್ಧಿಯ ದೃಷ್ಟಿಯಿಂದ ಆಲ್ ಪರ್ವೇಡಿಂಗ್ ಅಲ್ಲ, ಚೈತನ್ಯದ ದೃಷ್ಟಿಯಿಂದ ಆಲ್ ಪರ್ವೇಡಿಂಗ್. ಇಷ್ಟನ್ನ ಇಟ್ಕೊಳ್ಳಿ, ನಾಳೆ ನಾಡಿದ್ರಲ್ಲಿ ಗೊತ್ತಾಗತ್ತೆ. ಭಾನುಮತಿಯವರು ಕ್ವೆಶ್ಚನ್ ಕೇಳ್ಬೋದು, ಅನ್ಮ್ಯೂಟ್ ಮಾಡಿಕೊಂಡು, ಅಥವಾ ಯೂಟ್ಯೂಬ್ ನಲ್ಲಿ ಯಾವ್ದಾದ್ರು ಬೇರೆ ಪ್ರಶ್ನೆ ಇದ್ರೆ ಅದನ್ನು ಕೇಳ್ಬೋದು. ನಮಸ್ತೆ ಸರ್. ಹಾ, ನಮಸ್ಕಾರಮ್ಮ. ಆತ್ಮಜ್ಞಾನಿಯಾದವನಿಗೆ ಈ ಪ್ರಪಂಚ ಆಟದಂತೆ ತೋರುತ್ತಾ? ಆತ್ಮಜ್ಞಾನಿಗೆ ಪ್ರಪಂಚ ಯಾವ ರೀತಿ ತೋರುತ್ತೆ ಅನ್ನೋದನ್ನ ನಾಳೆ ಗೊತ್ತಾಗತ್ತೆ. ಬಟ್ ನಿಮಗೆ ಹೇಳೋದಾದ್ರೆ ಆಟದಂತೆ ತೋರುತ್ತೆ ಅನ್ನೋದಕ್ಕಿಂತ ಇಟ್ಕೊಳ್ಬಹುದು, ಆಟದಂತೆ ತೋರುತ್ತೆ ಅಂತ ಇಟ್ಕೊಳ್ಬಹುದು. ಅವನು ಹೇಗೆ ಅಂತಂದ್ರೆ ಅವನೇ ಡೈರೆಕ್ಷನ್ ಮಾಡಿರುವಂತಹ ಮೂವಿಯಲ್ಲಿ ಅವನು ಪಾತ್ರಧಾರಿಯಾಗಿ ನಡೀತಾ ಇದೆ. ಈ ರೀತಿಯಲ್ಲಿ ಕೂಡ ಜಗನ್ನಾಟಕ ಅಂತ ನಾವೇನು ಹೇಳ್ತೀವಿ ಆ ರೀತಿಯಲ್ಲಿ ಅಂತ ಹೇಳಬಹುದು. ಬಟ್ ಇನ್ನು ಸ್ವಲ್ಪ ಅದನ್ನ ಲೀಲೆ ಅಂತ ಉಪಯೋಗಿಸಬಹುದು, ಬೇರೆ ಬೇರೆ ಪದಗಳಿದೆ. ಬಟ್ ಬೇಸಿಕಲಿ ಏನು ಅಂತಂದ್ರೆ ಅದು ತೋರಿಕೆ ಅಂತ. ಬೇಸಿಕಲಿ ಜಗತ್ತು ಯಾವ ರೀತಿಯಾಗಿ ತೋರುತ್ತೆ ಅಂತ ತೋರಿಕೆ, ಅದರಲ್ಲಿ ಸತ್ಯತೆ ಇಲ್ಲ ಅಂತ, ಅದಕ್ಕೆ ತನ್ನದೇ ಆದಂತಹ ಸತ್ಯತ್ವ ಇಲ್ಲ ಅಂತ. ಅದನ್ನೇ ನಾಳೆ ನೋಡ್ತೀವಿ. ನಾ ಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ, ನಾಳಿಂದ ಶ್ಲೋಕದಲ್ಲಿ ಬರುತ್ತೆ. ಸೊ ಹಾಗಾಗಿ ಜಗತ್ತು ಯಾವ ರೀತಿ ತೋರುತ್ತೆ, ಜಗತ್ತು ಜಗತ್ತಾಗಿ ಕಾಣುತ್ತೆ. ಅವ್ರಿಗೇನು ಹಂಗಾರೆ ಅವರು ಕನ್ನಡಕ ಇನ್ನೊಂದು ಹಾಕೊಂಡು ಜ್ಞಾನ ಬಂದ ತಕ್ಷಣ ಇನ್ನೊಂದು ಕನ್ನಡಕ ಬರುತ್ತೆ, ಕಾಣಿಸೋದಿಲ್ಲ, ಬೇರೆ ತರ ಕಾಣುತ್ತಲ್ಲ. ಜಗತ್ತು ಜಗತ್ತಿನ ರೀತಿನೇ ಕಾಣುತ್ತೆ. ಗೋಡೆ ಗೋಡೆಯಾಗೆ ಕಾಣುತ್ತೆ, ಪೆನ್ನಾಗೆ ಕಾಣುತ್ತೆ, ಬಟ್ಟೆಯಾಗೆ ಕಾಣುತ್ತೆ. ಅವ್ರು ಅದಕ್ಕೆ ಬಟ್ಟೆನೇ ಹಾಕೊಳ್ಳೋದು, ಬಟ್ಟೆಯನ್ನ ಮೈಗೆ ಹಾಕೋತಾರೆ, ಚಪ್ಪಲಿನ ಕಾಲಿಗೆ ಹಾಕೋತಾರೆ, ಎಲ್ಲವೂ ಸೇಮ್, ಏನು ವ್ಯತ್ಯಾಸವಿಲ್ಲ. ಆದ್ರೆ ಅದರ ಒಂದು ಸತ್ಯತೆ, ಅದರ ಒಂದು ತಾತ್ವಿಕ ದೃಷ್ಟಿಯಿಂದ ನೋಡಿದಾಗ ಗೊತ್ತಾಗೋದು. ಹೇಗೆ ಅಂತ ನಿಮ್ಗೆ ಒಂದು ಸಣ್ಣ ಎಕ್ಸಾಂಪಲ್ ಇವತ್ತಿಗೆ ಹೇಳೋದಾದ್ರೆ, ನೀವು ಅಥವಾ ನಿಮ್ಮ ಮಗು ಯಾವ್ದಾದ್ರು ಒಂದು ಚಿನ್ನದ ಅಂಗಡಿಗೆ ಹೋದಾಗ, ನನಗೆ ಉಂಗ್ರ, ನನಗೆ ಬಳೆ, ನನಗೆ ಓಲೆ, ನನಗೆ ಸರ, ಈ ರೀತಿ ಬೇರೆ ಬೇರೆ ನೋಡ್ತೀರಾ. ಆದ್ರೆ ಚಿನ್ನದ ಅಂಗಡಿಯವನು ಹೇಳ್ತಾನೆ ಚಿನ್ನ ಕೇಳ್ತಾ ಇದ್ರೆ ಅಷ್ಟೇ ಅಂತ. ಅವನು ಕಾಣಿಸ್ತಾ ಇಲ್ವಾ? ಹಾಗಿದ್ರೆ ಅವನಿಗೂ ಉಂಗ್ರ, ಓಲೆ ಎಲ್ಲವೂ ವ್ಯತ್ಯಾಸಗಳು ಕಾಣಿಸ್ತಾ ಇದೆ. ಆದ್ರೆ ಅವನು ಹೇಳ್ತಾನೆ ಇದೆಲ್ಲ ವ್ಯತ್ಯಾಸಗಳು ತೋರಿಕೆ ಅಷ್ಟೇ, ಆಂತರಿಕವಾಗಿರುವಂತಹ ಸತ್ಯ ಚಿನ್ನ. ಹಾಗೆ ಈ ಆತ್ಮಜ್ಞಾನಿಯೂ ಕೂಡ ಏನಂದ್ರೆ ಜಗತ್ತಿನಲ್ಲಿರುವಂತಹ ವೈವಿಧ್ಯಮಯವಾಗಿರುವಂತಹ ಜಗತ್ತು ವೈವಿಧ್ಯಮಯವಾಗೇ ಕಾಣುತ್ತೆ. ಆ ವೈವಿಧ್ಯತೆಯಲ್ಲಿ ಏಕತೆ ಹೊಂದಿರುತ್ತೆ. ಆ ಏಕತೆ, ಒನ್ನೆಸ್, ಅದು ಮುಖ್ಯ. ಆ ಒನ್ನೆಸ್ ನ ತಿಳ್ಕೊಳ್ತಾನೆ ಅಂತ. ಅದೇ ಆಟ ಆಡ್ತಾ ಇರ್ತಾರೆ, ಮತ್ತೆ ಅದು ಮುಗಿಯುತ್ತೆ, ಅದ್ರಲ್ಲಿ ಸೋಲು ಗೆಲುವು ಇರುತ್ತೆ, ಮತ್ತೊಂದು ಆಟ ಶುರುವಾಗುತ್ತಲ್ಲ, ಆ ತರ ಅಷ್ಟೇ ಅಷ್ಟೇ ಅದ್ರ ನಡೀತಾ ಇರುತ್ತೆ. ಆಟ ಯಾವ್ದಕ್ಕೆ ನಡೆಯುತ್ತೆ? ದೇಹಕ್ಕೆ, ಇಂದ್ರಿಯಕ್ಕೆ ನಡೆಯುತ್ತೆ. ಆತ್ಮಕ್ಕೆ ಯಾವ ಆಟವೂ ಇಲ್ಲ. ಅಲ್ಲಿ ನಡೆಯೋ ಆಟದಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದು ಯಾರು? ಈ ದೇಹೇಂದ್ರಿಯ ಮನೋಬುದ್ಧಿಗಳು. ನಡೀತಾ ಇರತ್ತೆ, ಅದನ್ನ ನೋಡ್ತಾನೆ, ಅದ್ರಲ್ಲಿ ಭಾಗವಹಿಸ್ತಾನೆ, ಅದಕ್ಕೆ ಏನ್ ಬೇಕೋ ಅದ್ ಮಾಡ್ತಾನೆ. ಆ ಸಂದರ್ಭದಲ್ಲಿ ಏನ್ ಸಂದರ್ಭೋಚಿತವಾಗಿ ಏನ್ ಮಾಡಕೋ ಮಾಡ್ತಾನೆ, ಅಂಟಿಕೊಳ್ಳೋದಿಲ್ಲ. ಸಮದುಃಖ ಸುಖಂ ಧೀರಂ, ಇದು 100ಕ್ಕೆ 100 ಇರೋದು ಇದ್ರೆ ಆತ್ಮಜ್ಞಾನಿ. ಆ ಪ್ರೋಗ್ರೆಸಿವ್ ಅಲ್ಲಿ ಇದ್ದಾಗ ಧೀರನಾಗಿ ಅದಕ್ಕೆ ಯೋಗ್ಯತೆ ಪಡೆಯುವಂತ ಸಾಧಕ. ಈ ದೃಷ್ಟಿಯಲ್ಲಿ ಇರ್ತದೆ. ಧನ್ಯವಾದ. ಪ್ರಮೋದ್ ಜಿ, ಅದು ಯೂಟ್ಯೂಬ್ ನಲ್ಲಿ ರಾಹುಲ್ ಅಂತ ಇವ್ರು ಪ್ರಶ್ನೆ ಕೇಳಿದ್ದಾರೆ. ನೀವು ಹಿಂದಿನ ತರಗತಿಗಳಲ್ಲಿ FIR ಅಂತ ಎಕ್ಸ್ಪ್ಲೈನ್ ಮಾಡಿದಿರಲ್ಲ, ಅದು ನೀವು ಇವತ್ತಿನ ತರಗತಿಯಲ್ಲಿ ನೀವು ಏನು ಒಂದು ಪಾಠವನ್ನ ಹೇಳಿದ್ರು ಅದಕ್ಕೆ ಅಪ್ಲಿಕೇಶನ್ ಆಗಿ ಯೂಸ್ ಮಾಡಬಹುದಾ ಅಂತ ಕೇಳ್ತಾ ಇದ್ದಾರೆ. ನಾನು ನಿಮಗೆ ತೋರಿಸ್ಬೇಕು ಅಂದ್ರೆ ನೋಟ್ಸ್ ನಲ್ಲಿ FIR ಅಂತ ಬರ್ಕೊಂಡಿದ್ದೀನಿ. ಟೈಮ್ ಜಾಸ್ತಿ ಆಯ್ತು ಅಂತ ಹೇಳಿಲ್ಲ. ರಾಹುಲ್ ಕರೆಕ್ಟಾಗಿ ಹಿಡಿದಿದ್ದಾರೆ. ನೋಟ್ಸ್ ನಲ್ಲಿ ಬರ್ಕೊಂಡ್ ಬಂದಿದ್ದೆ. ಏನು ನಿಮ್ಮ ಈ ಸಹನೆ, ಸಹಿಷ್ಣುತೆ, ತಿತಿಕ್ಷಾ, ಇದು ನಮ್ಮಲ್ಲಿ ಇದೆಯಾ? ಎಷ್ಟರ ಮಟ್ಟಿಗಿದೆ? ನಾನು ಈ ಅಮೃತತ್ವಾಯ ಕಲ್ಪತೆಗೆ ನಾನು ಯೋಗ್ಯನಾಗ್ತಾ ಇದ್ದೀನಾ ಅನ್ನುವಂಥದ್ದನ್ನ ನಾನು ಮೆಷರ್ ಮಾಡಬೇಕು, ನಾನೊಂದು ಪ್ಯಾರಾಮೀಟರ್ ಇಟ್ಕೊಳ್ಬೇಕು ಅಂದಾಗ ನೀವೇ ಹೇಳಿದಂತ FIR.
ಎಫ್ ಅಂದ್ರೆ ಫ್ರೀಕ್ವೆನ್ಸಿ, ಐ ಅಂದ್ರೆ ಇಂಟೆನ್ಸಿಟಿ, ಆರ್ ಅಂದ್ರೆ ರಿಕವರಿ ಟೈಮ್. ಫ್ರೀಕ್ವೆನ್ಸಿ ಅಂದ್ರೆ ಎಷ್ಟು ಬಾರಿ ಆಗತ್ತೆ, ಇಂಟೆನ್ಸಿಟಿ ಅಂದ್ರೆ ಎಷ್ಟು ಗಾಢವಾಗಿ ತೀವ್ರವಾಗಿ ಆಗುತ್ತೆ, ರಿಕವರಿ ಟೈಮ್ ಅಂದ್ರೆ ಎಷ್ಟು ಬೇಗ ವಾಪಸ್ ಬರ್ತೀನಿ. ಯಾವುದರಿಂದ? ಮಾನಸಿಕ ತುಮುಲಗಳಿಂದ. ಇವತ್ತೇ ನಾವು ನೋಡಿದ್ವಲ್ಲ, ಮಾತ್ರಾಸ್ಪರ್ಶಾಹ ಶೀತೋಷ್ಣಾದಿಗಳು, ಅದರಿಂದ ಬರುವಂತಹ ಸುಖ ದುಃಖಗಳು, ಇದೆಲ್ಲವೂ ಆಗತ್ತೆ, ಆಗೋದಿಲ್ಲ ಅಂತಿಲ್ಲ. ಅದರಿಂದ ನಾನು ಬ್ರೇಕ್ ಡೌನು ಆಗಲ್ಲ ಅಥವಾ ಎಲೇಟು ಆಗಲ್ಲ, ಅಂದ್ರೆ ತುಂಬಾ ಕುಗ್ಗೋದು ಇಲ್ಲ, ಹಿಗ್ಗೋದು ಇಲ್ಲ. ಈ ರೀತಿಯಾದಾಗ ಬರುವಂತಹ ಆ ಸಂದರ್ಭಗಳು, ಅನುಭವಗಳನ್ನ ನನ್ನ ಮನಸ್ಸಿಗೆ ಎಷ್ಟು ಇಂಪ್ಯಾಕ್ಟ್ ಮಾಡ್ತಾ ಇದೆ, ಎಷ್ಟು ಫ್ರೀಕ್ವೆಂಟ್ ಆಗಿ ನನಗೆ ಕೋಪ ಬರ್ತಾ ಇದೆ, ಅಥವಾ ಎಷ್ಟು ಫ್ರೀಕ್ವೆಂಟ್ ಆಗಿ ನನ್ನಲ್ಲಿ ಕಾಮ ಬರ್ತಾ ಇದೆ, ಎಷ್ಟು ಫ್ರೀಕ್ವೆಂಟ್ ಆಗಿ ನನಗೆ ಚಿಂತೆ ಬರ್ತಾ ಇದೆ, ಎಷ್ಟು ಫ್ರೀಕ್ವೆಂಟ್ ಆಗಿ ನನ್ನಲ್ಲಿ ವಿಷಾದ ಹುಟ್ಟುತ್ತಾ ಇದೆ, ಎಷ್ಟು ಫ್ರೀಕ್ವೆಂಟ್ ಆಗಿ ನನ್ನಲ್ಲಿ ಡೆಲ್ಯೂಷನ್ ಬರ್ತಾ ಇದೆ. ಯಾವ್ದಾದ್ರು ಇಟ್ಕೊಳ್ಳಿ, ಫ್ರೀಕ್ವೆನ್ಸಿ ಎಷ್ಟಿದೆ, ಎಷ್ಟಾಗ್ತಾ ಇದೆ. ಅದು ಬಂದಾಗ ಇಂಟೆನ್ಸಿಟಿ, ತೀವ್ರತೆ, ಗಾಢತೆ, ಇಂಪ್ಯಾಕ್ಟ್ ಎಷ್ಟಿತ್ತು, ಈಗ ಎಷ್ಟಾಗ್ತಾ ಇದೆ, ಅದ್ರ ಇಂಪ್ಯಾಕ್ಟ್ ಕಡಿಮೆ ಆಗ್ತಾ ಇದೆಯಾ ಚೆಕ್ ಮಾಡಿ. ರಿಕವರಿ ಟೈಮ್ ಅಲ್ಲಿ ಹೆಂಗೆ, ವಾಟ್ ಟು ಸೋ ವಾಟ್, ಹೆಂಗಿತ್ತು ಅದು? ವಾಟ್ ಅವ್ರಿಗೂ ಆಯ್ತು, ಸೊ ವಾಟ್ ವಿದಿನ್ ಫ್ಯೂ ಸೆಕೆಂಡ್ಸ್. ಅವ್ರಿಗೆ ಸೆಕೆಂಡ್ಸ್ ಅಲ್ಲಿ ಆಯ್ತು, ನಮಗೆ ಮಿನಿಟ್ಸ್ ಅಲ್ಲಿ ಆಗತ್ತಾ, ಅವರ್ಸ್ ಅಲ್ಲಿ ಆಗತ್ತಾ, ಅಟ್ಲೀಸ್ಟ್ ಒನ್ ಡೇಲಾರು ಆಗತ್ತಾ, ಅಥವಾ ಇನ್ನೂ ತಲೆ ಕೆಡಿಸ್ಕೊಂಡೆ ಕೂತ್ಕೋತೀನಿ. ಸೊ ಹಾಗಾಗಿ FIR ಇಸ್ ದ ವಂಡರ್ಫುಲ್. ಅಂಡ್ ಅಗೇನ್, ಇದು ನನ್ನದಲ್ಲ, ನನ್ನ ಗುರುಗಳು ಪರಮಾರ್ಥಾನಂದ ಸ್ವಾಮಿಗಳ ಕೊಟ್ಟಂತಹ ಅದ್ಭುತವಾದಂತಹ ಪ್ಯಾರಾಮೀಟರ್. ಸೊ ಅದನ್ನ ಇಟ್ಕೊಂಡ್ರೆ ನಮ್ಮ ಸಹಿಷ್ಣುತೆ, ನಮ್ಮ ತಿತಿಕ್ಷೆ, ಸಮದುಃಖ ಸುಖ ಇದು ಎಷ್ಟಾಗ್ತದೆ ಅಂತ ಚೆಕ್ ಮಾಡ್ಕೊಂಡು ಸಾಧ್ಯ. ವೆರಿ ಗುಡ್. ಪ್ರಮೋದ್ಜಿ, ಸಮಯ ಆಗಿದೆ. ಹಾ, ಅಷ್ಟೇ ಅಲ್ಲ, ಇನ್ಯಾವ್ದು ಪ್ರಶ್ನೆಗಳೇನಿಲ್ಲ ಅಲ್ಲ? ಪ್ರಶ್ನೆಗಳಿದೆ ಇನ್ನುವೆ. ಓಕೆ, ಇನ್ನು ಪ್ರಶ್ನೆಗಳಿದ್ರೆ ಅದನ್ನ ವಾಟ್ಸಪ್ ನಲ್ಲಿ ಕೇಳೋ ಥರದ್ದು ಬೇಡ. ಧನ್ಯವಾದಗಳು. ನಾಳೆ ಅತಿ ಮುಖ್ಯವಾದಂತಹ ಶ್ಲೋಕ, ಇಡೀ ಭಗವದ್ಗೀತೆಯಲ್ಲಿ ಶಂಕರಾಚಾರ್ಯರು ವಿಸ್ತಾರವಾಗಿ ಬರೆದಿರುವಂತಹ ಭಾಷ್ಯ ಅಂದ್ರೆ ನಾಳಿನ ಶ್ಲೋಕ. ಹಾಗಾಗಿ ತುಂಬಾ ಮುಖ್ಯವಾದ ಶ್ಲೋಕ. ಎಲ್ಲರೂ ಕೂಡ ಸರಿಯಾದ ಸಮಯಕ್ಕೆ ಬರೋಣ. ಸರಿಯಾದ ಸಮಯ ಮುಗಿಸ್ತೀನಿ ಅಂತ ಮುಗಿಸ್ತಾ ಹೋದ್ರು ನಿಮ್ಮನ್ನು ಮಾತ್ರ ಸರಿಯಾದ ಸಮಯ ಕರಿತೀನಿ. ಬರೋಣ. ಧನ್ಯವಾದಗಳು. ನಮಸ್ಕಾರ. ನಾವು 3ನೇ ದಿನದ ಈ ಉಪನ್ಯಾಸ ಮಾಲಿಕೆಯ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಇಂದಿನ ಕಾರ್ಯಕ್ರಮ ಕೂಡ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ. ತಾವೆಲ್ಲ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿದಿರಿ ಹಾಗೂ ಹಲವಾರು ಜನ ಪ್ರಶ್ನೆಗಳನ್ನ ಕೇಳಿದಿರಿ. ಇನ್ನು ಕೆಲವು ಪ್ರಶ್ನೆಗಳನ್ನ ಇವತ್ತು ತಗೊಳಕ್ಕಾಗಿಲ್ಲ, ಸಮಯದ ಅಭಾವದ ಕಾರಣ. ಹಾಗೆ ಪ್ರತಿದಿನದಂತೆ ನಾವು ಈಗ ವಾಟ್ಸಪ್ ಗ್ರೂಪ್ ಗಳನ್ನ ನಾವು ಓಪನ್ ಮಾಡ್ತೀವಿ. ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ, ನಿಮ್ಮ ಅನಿಸಿಕೆಗಳನ್ನ ಎಲ್ಲವನ್ನ ಕೇಳಬಹುದು, ಅಲ್ಲಿ ಪರಿಹಾರವನ್ನ ಮಾಡ್ಕೋಬಹುದು. ಹಾಗೆ ಈ ಒಂದು ವಿಷಯಗಳು ತುಂಬಾ ಗಹನವಾಗಿದೆ, ನಾವೆಲ್ಲ ನೋಡ್ತಾ ಇದೀವಿ. ಒಂದು ಸರಿ ಕೇಳಿಸ್ಕೊಂಡು ಅರ್ಥ ಆಗಲ್ಲ. ಇನ್ನು ಇದು ದೃಢವಾಗ್ಬೇಕು ಅಂದ್ರೆ ಮತ್ತೆ ಮತ್ತೆ ಕೇಳಿಸ್ಕೋಬೇಕು, ಮನನ ಮಾಡ್ಬೇಕು. ಆದ್ದರಿಂದ ನಮ್ಮ ಯೂಟ್ಯೂಬ್ ನಲ್ಲಿ ಈ ವಿಡಿಯೋಗಳು ಮತ್ತೆ ಯಾವಾಗ್ಲೂ ಅವೈಲೇಬಲ್ ಇರೋ ಕಾರಣ ಅದನ್ನ ಮತ್ತೆ ಮತ್ತೆ ಕೇಳಿಸ್ಕೊಂಡು ಮನನ ಮಾಡ್ಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥಿಸ್ಕೋತೀವಿ. ಹಾಗೂ ಈ ವಿಡಿಯೋಗಳನ್ನ ಬೇರೆಯವ್ರ ಜೊತೆನೂ ಶೇರ್ ಮಾಡ್ಕೊಂಡ್ರೆ ಈ ಒಂದು ಅತ್ಯಂತ ಅಮೂಲ್ಯವಾದ ಜ್ಞಾನ ಬೇರೆಯವ್ರಿಗೂ ಕೂಡ ಹರಡುತ್ತೆ ಅಂತ ನಾವು ಭಾವಿಸಿದೀವಿ. ಇನ್ನು ನಾಳಿನ ಕಾರ್ಯಕ್ರಮ ಮತ್ತೆ ಎಂದಿನಂತೆ 6:30ಕ್ಕೆ ಶುರುವಾಗಲಿದೆ. ಝೂಮ್ ನಲ್ಲಿ 6:20ಕ್ಕೆ ಎಲ್ಲರೂ ಜಾಯಿನ್ ಆಗ್ಬೇಕು. ಝೂಮ್ ನಲ್ಲಿ ಅವಕಾಶ ಸಿಗ್ಲಿಲ್ಲ ಅಂದ್ರೆ ಯೂಟ್ಯೂಬ್ ನಲ್ಲಿ 6:30ರಿಂದ ಕಾರ್ಯಕ್ರಮ ಪ್ರಸಾರಗೊಳ್ಳಲಿದೆ. ಸೊ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನ ಅಂತ್ಯಗೊಳಿಸೋಣ. ಎಲ್ಲರಿಗೂ ಧನ್ಯವಾದಗಳು.